ಆರ್ಎಸ್ಎಸ್ ಪರೇಡ್ನಲ್ಲಿ ಭಾಗಿಯಾಗಿದ್ದಂತಹ ಪಿಡಿಒನ ಸಸ್ಪೆಂಡ್ ಮಾಡಲಾಗಿತ್ತು. ಆದರೆ ಆ ಪಿಡಿಒಗೀಗ ಬಿಗ್ ರಿಲೀಫ್ ಸಿಕ್ಕಿದೆ. ಪ್ರವೀಣ್ ಕುಮಾರ್ ಸಸ್ಪೆಂಡ್ ಆದೇಶಕ್ಕೆ ಕೆಎಟಿ ತಡೆಯನ್ನ ನೀಡಿದೆ. ರಾಯಚೂರಿನಲ್ಲಿ ಪಿಡಿಒ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ರವೀಣ್ ಕುಮಾರ್. ಆರ್ಎಸ್ಎಸ್ ಪರೇಡ್ನಲ್ಲಿ ಭಾಗಿಯಾಗಿದ್ರು, ಅವ್ರನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಇದು ರಾಜಕೀಯ ದುರುದ್ದೇಶ ಪೂರಿತ ಅಮಾನತು ಅಂತ ಕ್ಯಾಟ್ ಅಭಿಪ್ರಾಯಪಟ್ಟು ಆದೇಶವನ್ನ ಹೊರಡಿಸಿದೆ. ಕೆಎಟಿ ಇದು ರಾಜಕೀಯ ದುರುದ್ದೇಶ ಪೂರಿತ ಅಮಾನತು ಅಂತ ಹೇಳಿ ಆದೇಶವನ್ನ ಕೆಎಟಿ ಹೊರಡಿಸಿದೆ. ಸೊ ಹೀಗಾಗಿ ಒಂದು ದೊಡ್ಡ ರಿಲೀಫ್ ಸಿಕ್ಕಂಗಾಗಿದೆ. ಕರ್ನಾಟಕ ಅಪಿಲೇಟ್ ಟ್ರಿಬ್ಯುನಲ್, ಕರ್ನಾಟಕ ಮೇಲ್ಮನವಿ ನ್ಯಾಯಾಧಿಕರಣ ಏನು ಹೇಳ್ತೀವಿ ಅದು ಈ ಆದೇಶವನ್ನ ನೀಡಿರೋದು. ಸೊ ಸದ್ಯ ಪಿಡಿಒಗೆ ಈಗ ಒಂದು ದೊಡ್ಡ ಮಟ್ಟದ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು. ಪ್ರಿಯಾಂಕ್ ಖರ್ಗೆ ಅವರು ಯಾರೆಲ್ಲ ಪಿಡಿಒಗಳದ್ರಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ ಅವರನ್ನ ಅಮಾನತು ಮಾಡಿದ್ರು. ಆದರೆ ಈ ಅಮಾನತು ರಾಜಕೀಯ ದುರುದ್ದೇಶ ಪೂರಿತ ಅಮಾನತು ಅಂತ ಹೇಳಿ ಅಭಿಪ್ರಾಯವನ್ನ ಪಟ್ಟು ಆ ಸಸ್ಪೆನ್ಷನ್ ಆರ್ಡರ್ ಅನ್ನ ತಡೆ ಹಿಡಿದಿದೆ. ರಾಯಚೂರು ಪ್ರತಿನಿಧಿ ನೀಲಕಂಠ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನೀಲಕಂಠ, ಆರ್ಎಸ್ಎಸ್ ಪರೇಡ್ನಲ್ಲಿ ಭಾಗಿಯಾಗಿದ್ದಂತಹ ಪಿಡಿಒ ಪ್ರವೀಣ್ ಕುಮಾರ್ ಅವರನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಆದರೆ ಈ ಸಸ್ಪೆನ್ಷನ್ ಆರ್ಡರ್ಗೆ ಈಗ ಕೆಎಟಿ ಒಂದು ತಡೆಯನ್ನ ನೀಡಿದೆ. ಸದ್ಯ ಪಿಡಿಒ ಏನ್ ಹೇಳ್ತಿದ್ದಾರೆ, ಏನ್ ವಿಚಾರ ಇದೆ ಈ ವಿಚಾರವಾಗಿ? ನಿಜ ಸಿಂಧೂರ, ಎಲ್ಲೋ ಒಂದು ಕಡೆ ಈ ಒಂದು RSS ನಲ್ಲಿ ಭಾಗವಹಿಸಿರ್ತಕ್ಕಂತ ಪಿಡಿಒನ ಏನು ಸರ್ಕಾರ ರಾಜಕೀಯ ದುರುದ್ದೇಶದಿಂದ ಸಸ್ಪೆಂಡ್ ಮಾಡಿದೆ ಅನ್ನೋ ಲೆಕ್ಕಕ್ಕೆ ಇವರು ಕೆಎಟಿ ಮನವಿಗೆ ಹೋಗಿದ್ರು. ಇಲ್ಲಿ ಆ ಒಂದು ಮನವಿಗೆ ಅವರ ಏನೋ ಪಿಡಿಒ ಅವರ ಒಂದು ಮನವಿಗೆ ನ್ಯಾಯಾಲಯ ಪುರಸ್ಕಾರ ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ರಾಜಕೀಯದಿಂದ ಆಗಿರೋದ್ರಿಂದ ಇಲ್ಲಿ ಸಸ್ಪೆಂಡ್ ಆಗಿದೆ ಅನ್ನೋ ಕಾರಣಕ್ಕೆ ಇದೀಗ ಅವ್ರಿಗೆ ತಡೆಯಾಜ್ಞೆ ಕೊಟ್ಟಿರ್ತಕ್ಕಂಥದ್ದು ಸಸ್ಪೆಂಡ್ಗೆ. ಮತ್ತೆ ಸರ್ಕಾರ ಇದನ್ನ ಉದ್ದೇಶಿಸಿ ಪ್ರಶ್ನೆ ಮಾಡೋದಕ್ಕೆ 14ನೇ ತಾರೀಕಿನವರೆಗೆ ಇವರಿಗೆ ಕಾಲಾವಕಾಶವನ್ನ ಕೊಟ್ಟಿದೆ. ಅಂದ್ರೆ ಸರ್ಕಾರ ನೀವು ಯಾವ ಕಾರಣವನ್ನ ಇಟ್ಟುಕೊಂಡು ಪಿಡಿಒ ಅವರನ್ನ ಸಸ್ಪೆಂಡ್ ಮಾಡಿದಿರಿ ಅನ್ನೋ ಪ್ರಶ್ನೆಯನ್ನ ನೀವು ಮಾಡಬಹುದು ನ್ಯಾಯಾಲಯಕ್ಕೆ ಅನ್ನೋ ನಿಟ್ಟಿನಲ್ಲಿ 14ನೇ ತಾರೀಕಿನವರೆಗೆ ಕಾಲಾವಕಾಶ ಕೊಟ್ಟಿದ್ದು. 14ನೇ ತಾರೀಕಿಗೆ ಮತ್ತೆ ಹಿಯರಿಂಗ್ ಇದೆ. ಒಂದು ವೇಳೆ ಸರ್ಕಾರ ಪ್ರಶ್ನೆ ಮಾಡಿ ಸರಿಯಾದ ಒಂದು ಕಾರಣವನ್ನ ನೀಡದೆ ಹೋದಲ್ಲಿ ಸರ್ಕಾರಕ್ಕೆ ಮುಖಭಂಗ ತಪ್ಪಿದ್ದಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸಿಂಧೂರ. ಯಾಕಂತಂದ್ರೆ ಇಲ್ಲಿ ಕೇವಲ ಪರೇಡ್ ನಲ್ಲಿ ಭಾಗವಹಿಸಿದ್ದಕ್ಕೆ ಇವ್ರನ್ನ ಸಸ್ಪೆಂಡ್ ಮಾಡಿದೆ ಅನ್ನೋದಾದ್ರೆ ರಾಜಕೀಯ ದುರುದ್ದೇಶ ಇಲ್ಲ ಅಂದ್ರೆ ಖಂಡಿತವಾಗಿ ಸರ್ಕಾರ ಇಲ್ಲಿ ಈ ಒಂದು ತಡೆಯಾಜ್ಞೆಗೆ ಪ್ರಶ್ನೆ ಮಾಡ್ಬೇಕಾಗುತ್ತೆ. ಇದೆಲ್ಲದಕ್ಕೂ ಒಂದು ತಡೆ ಅಂದ್ರೆ 14ನೇ ತಾರೀಕಿನವರೆಗೂ ನಾ ಕಾಯ್ಲಿಬೇಕಾದಂತ ಒಂದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಪಿಡಿಒ ಅವ್ರಿಗೆ ಒಂದು ಸಮಾಧಾನದ ಉತ್ತರ ನ್ಯಾಯಾಲಯ ಕೊಟ್ಟಿದೆ ಅಂತ ಹೇಳ್ಬೋದು ಸಿಂಧೂರ. ಓಕೆ, ಥ್ಯಾಂಕ್ ಯು ನೀಲಕಂಠ ನಿಮ್ಮೆಲ್ಲ ಮಾಹಿತಿಗಾಗಿ.